ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದ್ದೀರಿ. ಇವತ್ತು ನಾವು ಅಡಿಕೆ ಮರಕ್ಕೆ ಯಾವ ಥರ ಮೆಡಿಸಿನ್ ಎಲ್ಲ ಬಿಡ್ತಾರೆ, ಔಷಧಿ ಎಲ್ಲ ಹೇಗೆ ಬಿಡ್ತಾರಂತ ನೋಡ್ತೀವಿ. ಇದು ಆಲ್ರೆಡಿ ನಾವೀಗ ಸುಣ್ಣ ಮತ್ತು ಮೈಲ್ ಸುತ್ತ ಅಂತಾರೆ, ಅದನ್ನು ನಾವು ಇದ್ರ ಜೊತೆ ಟ್ಯಾಂಕಿ ಒಳಗಡೆ ನೀರು ಹಾಕಿಬಿಟ್ಟು ನೆನೆ ಇಟ್ಟಿದ್ದೀವಿ. ಇದು ನೋಡಿ ಬಕೆಟಲ್ಲಿ, ಇದು ಕೂಡ ನಾವೀಗ ತಯಾರಿ ಮಾಡ್ಕೊಂಡಿದ್ದೀವಿ. ಈಗ ಔಷಧಿನ ಹೊಡಿಬೇಕಂತೆಲ್ಲ ಬಕೆಟಲ್ಲಿ ತುಂಬಿಸಿ ಇಟ್ಟಿದ್ದೀವಿ. ಇದ್ರದ್ದು ಮಷೀನ್ ಇದೆ, ಆ ಮಷೀನಿಂದ ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಇದು ನೋಡಿ ಈ ಥರ ಇದೆ ಅದರದ್ದು ಮಷೀನ್. ಈ ಮಷೀನನ್ನು ರನ್ ಮಾಡಬೇಕು. ರನ್ ಮಾಡಿಬಿಟ್ರೆ ಅದು ಒಂದು ಪೈಪ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಸ್ಪ್ರೇಯರ್ ಇದೆ. ಆ ಸ್ಪ್ರೇಯರ್ ದ್ವಾರ ನಾವು ಎಲ್ಲ ಅಡಿಕೆ ಮರಕ್ಕೆ ಔಷಧಿಯನ್ನು ಸಿಂಪಡಣೆ ಮಾಡಲಿಕ್ಕಾಗುತ್ತೆ. ಇಲ್ಲಿ ನೋಡಿ ಈ ಥರ ಇದೆ ಇದರದ್ದು ಪೈಪ್. ಚಿಕ್ಕದಿದೆ, ಬಟ್ ನಮ್ಮದು ತೋಟ ಕೂಡ ಚಿಕ್ಕದಿದೆ, ಹಾಗಾಗಿ ನಾವು ಚಿಕ್ಕದ ಮಷಿನ್ ತಗೊಂಡಿದ್ದೀವಿ. ದೊಡ್ಡ ದೊಡ್ಡ ತೋಟ ಇರೋರು ದೊಡ್ಡ ದೊಡ್ಡದು ಮಷಿನ್ ತಗೊಳ್ತಾರೆ. ಅದರದ್ದು ಪೈಪ್ಸು ಕೂಡ ಉದ್ದ ಇರುತ್ತೆ. ಇದು ನಮ್ಮದು ಚಿಕ್ಕದು ಸ್ಪ್ರೇಯರ್ ಕೊಟ್ಟಿದ್ದಾರೆ ಇದಕ್ಕೆ. ಈಗ ಇಲ್ಲಿ ಟ್ಯಾಂಕಿಯಲ್ಲೆಲ್ಲ ಔಷಧಿ ಎಲ್ಲ ರೆಡಿ ಆಗಿದೆ. ಇನ್ನು ಅಲ್ಲಿ ಪೈಪು ಮತ್ತು ಬಕೆಟಲ್ಲೆಲ್ಲ ನಾವು ಹಾಕಿಟ್ಟಿದ್ದೀವಿ, ಆಲ್ರೆಡಿ ರೆಡಿ ಆಗಿದೆ ಎಲ್ಲವರು. ಈಗ ಇದು ಪಂಪ್ ಇದೆ, ಮತ್ತು ಅದ್ರ ಜೊತೆನೇ ಅದರದ್ದೊಂದು ಈ ಥರ ಫಿಲ್ಟರ್ ಥರ ಬರುತ್ತೆ, ಇದರಿಂದ ಔಷಧಿ ಎಲ್ಲ ಎಳ್ಕೊಳ್ಳುತ್ತೆ. ಈಗ ನೋಡಿ ನಾವು ಸಿದ್ಧ ಆಗಿದ್ದೀವಿ ಇದನ್ನು ಸ್ಪ್ರೇ ಮಾಡಲಿಕ್ಕೋಸ್ಕರ. ಇದನ್ನು ಬಕೆಟ್ ಒಳಗಡೆ ಡಿಪ್ ಮಾಡಬೇಕು. ಇದು ಇವಾಗ ಇಲ್ಲಿ ಸ್ಪ್ರೇ ಮಾಡಲಿಕ್ಕೆ ಆಲ್ರೆಡಿ ರೆಡಿ ಆಗಿದ್ದಾರೆ. ಇದೇನೆಂದರೆ ನಮ್ಮದು ಮಧ್ಯದಲ್ಲಿ ಅರ್ಧದಲ್ಲಿ ನಾವು ಸ್ಪ್ರೇ ಮಾಡುವಾಗ ನಮ್ಮದು ಮಷಿನ್ ಒಂದು ಹಾಳಾಗೋಯಿತು, ಹಾಗಾಗಿ ನಾವು ಮತ್ತೆ ಬೇರೆ ಈ ಥರ ಮ್ಯಾನ್ಯಲ್ ಆಗಿ ಮತ್ತೆ ತರಿಸ್ಬೇಕಾಯ್ತು, ಮ್ಯಾನ್ಯಲ್ ಆಗಿ ಹೊಡಿಬೇಕಾಯ್ತು. ಇದು ಈ ಥರ ಇದೆ. ಇದು ಪಂಪಿಂಗ್ ಮಾಡಬೇಕಾಗ್ತದೆ, ಇದಕ್ಕೆ ಒಂದು ಜನ ಬೇಕಾಗುತ್ತೆ. ಮೋಟರ್ ಇದ್ದರೆ ಅದಕ್ಕೆ 2 ಮೆಂಬರ್ಸ್ ಸಾಕಾಗುತ್ತೆ, ಒಬ್ಬರು ಔಷಧಿ ತಂದು ಕೊಡಲಿಕ್ಕೆ ಮತ್ತು ಇನ್ನೊಬ್ಬರು ಔಷಧಿ ಹೊಡಿಲಿಕ್ಕೆ. ಇದಕ್ಕೀಗ ಜನ ಬೇಕಾಯಿತು, ಹಾಗಾಗಿ ಇದು ಮ್ಯಾನ್ಯಲಿ ಈಗ ಮಾಡಬೇಕಾಗತ್ತೆ. ಒಬ್ಬರು ಪಂಪಿಂಗ್ ಮಾಡ್ತಾರೆ, ಒಬ್ಬರು ಔಷಧಿಯನ್ನು ತುಂಬಿಸಿ ಕೊಡ್ತಾರೆ, ಮತ್ತು ಇನ್ನೊಬ್ಬರು ಮರದ ಮೇಲಿದ್ದಾರೆ. ಇಲ್ಲಿ ನೋಡಿ ಬನ್ನಿ ತೋರಿಸ್ತೀನಿ ನಾನು ಯಾವ ಥರ ಮೇಲೆ ಹತ್ಕೊಂಡು ಅವ್ರು ಒಂದು ಅಡಿಕೆ ಮರದಿಂದ ಇನ್ನೊಂದು ಅಡಿಕೆ ಮರಕ್ಕೆ ಹೊಡಿಬೇಕು, ಆ ಥರ ಪ್ರೋಸೆಸ್ ಇದು. ನಾವು ಯಾಕೆ ಔಷಧಿ ಹೊಡಿಬೇಕಂದ್ರೆ ಇದಕ್ಕೊಂದು ನುಸಿ ರೋಗ ಅಂತ ಬರುತ್ತೆ, ಎಲ್ಲ ಅಡಿಕೆ ಎಲ್ಲ ಉದುರೋಗುತ್ತೆ. ಹಾಗಾಗಿ ನಾವು 2 to 3 ಟೈಮ್ಸ್ ಇದನ್ನು ಹೊಡಿಬೇಕಾಗುತ್ತೆ. ಇಲ್ಲಿ ನೋಡಿ ಈಗ ಆಗಲೇ ಅವ್ರು ರೆಡಿ ಆಗಿದ್ದಾರೆ ಹೊಡಿಲಿಕ್ಕೆ. ಈಗ ಅವ್ರು ಸ್ಪ್ರೇ ಮಾಡ್ತಾ ಇದ್ದಾರೆ. ಒಂದು ಕಂಗ್ ಮೇಲೆ ಅಂದರೆ ಒಂದು ಅಡಿಕೆ ಮರದ ಮೇಲೆ ಹತ್ಕೊಂಡು ಇನ್ನೊಂದು ಅಡಿಕೆ ಮರಕ್ಕೆ ಹೊಡಿಬೇಕಾಗತ್ತೆ. ಮತ್ತು ಕೆಳಗಡೆ ಇದು ಏಣಿ ಥರ ಕಾಣಿಸ್ತದೆ, ಅದಕ್ಕೆ ನಾವು ಕೆರ್ಪ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಹತ್ಕೊಂಡು ಹೋಗಿ ಪುನಃ ಅವರು ಮೇಲೆ ಕಾಲಿಗೆ ಹಗ್ಗ ಎಲ್ಲ ಕಟ್ಕೊಂಡು ಪುನಃ ಮೇಲೆ ಹೋಗಿ ಅವರು ಹೊಡಿಬೇಕು. ತುಂಬ ರಿಸ್ಕಿ ಕೆಲಸ, ಬಟ್ ಎಕ್ಸ್ಪೀರಿಯೆನ್ಸ್ ಇರೋರು ಮಾಡ್ಕೊಳ್ತಾರೆ. ಹೊಸೊಬ್ಬರಿಗೆಲ್ಲ ಆಗೋದಿಲ್ಲ, ತುಂಬ ರಿಸ್ಕ್ ಇದೆ ಮೇಲ್ಗಡೆ ಹೋಗಬೇಕಂದ್ರೆ. ಒಂದೊಂದು ಸತಿ ಅಡಿಕೆ ಮರ ಎಲ್ಲ ಮುರಿಯೋ ಚಾನ್ಸ್ ಇರುತ್ತೆ, ಹಾಗಾಗಿ ತುಂಬ ಎಕ್ಸ್ಪೀರಿಯೆನ್ಸ್ ಪರ್ಸನ್ ಬೇಕಾಗುತ್ತೆ ಇದಕ್ಕೆ. ನೀವು ಏನಾದರೆ ನನ್ನ ಚಾನಲ್ಗೆ ಹೊಸಬ್ರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರನೇ ಹೊಸ ಹೊಸ ಇನ್ಫಾರ್ಮೇಟಿವ್ ವೀಡಿಯೋಸ್ ಎಲ್ಲ ನಾನು ತರ್ತಾ ಇರ್ತೀನಿ. ನೋಡಿ ಈಗ ಆಲ್ರೆಡಿ ಇಲ್ಲೆಲ್ಲ ರೆಡಿ ಇದೆ ಅಲ್ಲ, ಅದನ್ನೆಲ್ಲ ಅಲ್ಲಿ ಪಂಪಿಂಗ್ ಮಾಡಿ ಮಾಡಿ ಅದು ಪಂಪ್ ಮಾಡೋ ಕೂಡಲೇ ಅಲ್ಲಿ ಬರ್ತಾ ಇರುತ್ತೆ. ನೋಡಿ ಹೀಗೆ ಪಂಪ್ ಮಾಡ್ತಾ ಇದ್ದಾರೆ. ಮಷೀನಲ್ಲಾದರೆ ಆಟೋಮೆಟಿಕ್ ರನ್ ಆಗ್ತಾ ಇರ್ತದೆ, ಪೆಟ್ರೋಲ್ ಹಾಕಿದ ಕೂಡಲೇ ರನ್ ಆಗುತ್ತೆ ಅದು. ಅಷ್ಟೊಂದು ಜನ ಬೇಕಾಗಲ್ಲ. ಈ ಮ್ಯಾನ್ಯಲಿಗೆ ಸ್ವಲ್ಪ ಜನ ಬೇಕಾಗತ್ತೆ, ಮತ್ತು ಫಾಸ್ಟು ಆಗಲ್ಲ. ಮಷೀನಿಂದ ಆದರೆ ಫಾಸ್ಟ್ ಆಗೋಗುತ್ತೆ, ಬೇಗ ಬೇಗ ಸ್ಪ್ರೇ ಆಗುತ್ತೆ ಅದು. ಹಾಗಾದರೆ ನಿಮಗೆ ಈ ವ್ಲಾಗ್ ಹೇಗೆ ಇಷ್ಟ ಆಯಿತಾ, ಹೇಗೆ ಅನಿಸಿತ್ತು ಅಂತ ನನಗೆ ಒಂದು ಕಾಮೆಂಟ್ ಹಾಕಿ, ಲೈಕ್ ಮಾಡಿ. ಈ ಥರ ವ್ಲಾಗನ್ನು ತರ್ತಾ ಇರ್ತೀನಿ ನಾವು. ನೋಡಿ ಈಗ ಪಂಪಿಂಗ್ ಮಾಡ್ತಾನೇ ಇದ್ದಾರೆ ಅವರು. ಸುಮಾರು ಟೈಮ್ ಹಿಡಿಯುತ್ತೆ ಇದು, ಮತ್ತು 2 ಟೈಮ್ಸ್ ಎಲ್ಲ ಇದನ್ನು ನಾವು ಔಷಧಿಯನ್ನು ಹೊಡಿಬೇಕಾಗತ್ತೆ. ಇದು ಒಂದು ಸಲ ಹೊಡೆದ್ರೆ ಆಗೋದಿಲ್ಲ, ಇನ್ನೊಂದು ಸತಿ ಪುನಃ ಹೊಡಿಬೇಕಾಗತ್ತೆ.
ತುಂಬ ಕಷ್ಟ ಇದೆ. ಈಗ ಅವರೆಲ್ಲ ಕಡೆ ಔಷಧಿಯನ್ನು ಹಾಕ್ತಾ ಇದ್ದಾರೆ. ಸುಮಾರಿದೆ ಕೆಲಸ. ನೋಡಿ, ಇದು ತೋಟ. ಮೇಲೆ ದೃಶ್ಯ ತೋರಿಸ್ತಾ ಇದ್ದೀನಿ ನಿಮಗೆ. ಮೇಲೆ ನೋಡಿ, ಅದು ಏಣಿ ಇಟ್ಕೊಂಡಿದ್ದಾರೆ. ಆ ಏಣಿಯಿಂದ ಮೇಲೆ ಹೋಗಿ ಮತ್ತು ಪುನಃ ಒಂದು ಹಗ್ಗ ಕಟ್ಟಿಬಿಟ್ಟು ಪುನಃ ಅದ್ರ ಮೇಲೆ ಹತ್ಕೊಂಡು ಒಂದು ಪೈಪ್ ತಗೊಂಡು ಮತ್ತೆ ಅವರು ಎಲ್ಲ ಕಡೆ ಸ್ಪ್ರೇ ಮಾಡ್ತಾರೆ. ಒಂದು ಅಡಿಕೆ ಮರದಿಂದ ಇನ್ನೊಂದು ಅಡಿಕೆ ಮರಕ್ಕೆ ಸ್ಪ್ರೇ ಮಾಡ್ತಾ ಹೋಗ್ತಾರೆ. ಅಲ್ಲಿ ನೋಡಿ ಎಷ್ಟು ರಿಸ್ಕ್ ಇದೆ ಅಂದರೆ ತುಂಬ ರಿಸ್ಕ್ ಇದೆ. ನಮಗೆ ನೋಡೋರಿಗಂತೂ ತುಂಬ ಭಯ ಆಗುತ್ತೆ, ಬಟ್ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಮಾತ್ರ ನೋಡಿದ್ರೆ ತುಂಬ ಭಯ ಆಗುತ್ತೆ. ಯಾಕಂದರೆ ಅದು ತುಂಬ ಹೈಟ್ ಇರುತ್ತೆ, ಅಡಿಕೆದು ಮರ ಎಲ್ಲ ತುಂಬ ಹೈಟ್ ಇರುತ್ತೆ. ಹಾಗಾಗಿ ಅದರಲ್ಲಿ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಅವು ಕೂತ್ಕೊಂಡು ಅವ್ರು ಔಷಧಿ ಹೊಡಿಬೇಕಲ್ಲ, ತುಂಬ ರಿಸ್ಕಿ ಕೆಲಸ. ಆದರೆ ಇಲ್ಲಿ ಊರ ಕಡೆ ಎಲ್ಲ ಅದೇ ಕೆಲಸ ಇರುತ್ತೆ, ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾದರೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಸಿಕ್ಕೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.